ಹೆಲೋ ಫ್ರೆಂಡ್ಸ್, ಮತ್ತೊಮ್ಮೆ ತಮಗೆಲ್ಲರಿಗೂ ನನ್ನ ಚಾನಲ್ಗೆ ಸುಸ್ವಾಗತ ಕೋರ್ತಾ ಈ ದಿನ ನಾವು 6ನೇ ತರಗತಿಯ ಗಣಿತ ಪ್ರಕಾಶದಿಂದ ಚಾಪ್ಟರ್ 3 ಸಂಖ್ಯಾ ಆಟ ಈ ಒಂದು ಚಾಪ್ಟರ್ನಿಂದ ಮುಂದಿನ ಒಂದು ಪೇಜ್ ನಂಬರ್ 65ರಿಂದ ನಾವು ಈ ಮುಂದಿನ ವಿಡಿಯೋನ ಕಂಟಿನ್ಯೂ ಮಾಡೋಣ. ಇಲ್ಲಿಯವರೆಗೆ ನೀವು ನಮ್ಮ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿಲ್ಲ ಅಂತಂದರೆ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡಿ, ಲೈಕ್ ಮಾಡಿ, ಶೇರ್ ಮಾಡಿ. ಸೊ ಬನ್ನಿ, ನಿಮಗೆಲ್ಲರಿಗೂ ಒಂದು ಮಾತು ಏನಪ್ಪ ಅಂತಂದರೆ ಧನ್ಯವಾದಗಳನ್ನ ಹೇಳ್ತೀನಿ. ಯಾಕೆ ಅಂತಂದರೆ ನನ್ನ ಹಿಂದಿನ ವೀಡಿಯೋಸ್ಗಳಿಗೆ ನೀವು ತುಂಬ ಚೆನ್ನಾಗಿ ಅತ್ಯುತ್ತಮವಾದ ರೆಸ್ಪಾನ್ಸ್ ಸಿಕ್ಕಿದೆ, ಬಹಳ ಜನ ಇಷ್ಟಪಟ್ಟಿದ್ದಾರೆ ವೀಡಿಯೋಸ್ಗೆ ಅಂತ ಹೇಳ್ತಾ, ಸೊ ಧನ್ಯವಾದಗಳನ್ನು ಹೇಳ್ತಾ ಕಂಟಿನ್ಯೂ ಮಾಡ್ತೇನೆ. ನೆಕ್ಸ್ಟ್ 3.9ನಲ್ಲಿ ಸಂಖ್ಯಾ ವಿನ್ಯಾಸಗಳೊಂದಿಗೆ ಆಟ. ಕೆಲವು ಸಂಖ್ಯೆಗಳನ್ನು ಕೆಲವು ವಿನ್ಯಾಸಗಳಲ್ಲಿ ಇಲ್ಲಿ ಜೋಡಿಸಲಾಗಿದೆ. ಮುಂದಿನ ಪ್ರತಿ ಚಿತ್ರದಲ್ಲಿ ಸಂಖ್ಯೆಗಳ ಮೊತ್ತವನ್ನು ಕಂಡುಹಿಡಿಯಿರಿ. ನಾವು ಅವುಗಳನ್ನು ಒಂದೊಂದಾಗಿ ಸಂಕಲನ ಮಾಡಬೇಕೇ ಅಥವಾ ಒಂದು ತ್ವರಿತ ವಿಧಾನವನ್ನು ಬಳಸಬಹುದು. ಇಲ್ಲಿ ನೋಡಿ, 40 + 40 + 40 ಈ ರೀತಿಯಾಗಿ ಮಾಡೋ ಬದಲಿಗೆ ನಾವು ಬೇರೆ ವಿಧಾನದಲ್ಲೂ ಸಹ ನಾವು ಇದರ ಒಂದು ಸಂಕಲನವನ್ನು ಕಂಡುಹಿಡಿಯಬಹುದಲ್ವಾ ಅಂತ ಹೇಳಿಬಿಟ್ಟು ಹೇಳಿದ್ದಾರೆ. ಸೊ ಬನ್ನಿ, ಬೇರೆ ವಿಧಾನ ಯಾವುದು ಅಂತಂದರೆ ಫಸ್ಟು 40 ಎಷ್ಟಿದೆ ಅಂತ ಹೇಳಿಬಿಟ್ಟು ಕೌಂಟ್ ಮಾಡೋಣ. 1 2 3 4 5 6 7 8 9 10 11 12. ಹಾಗಾದರೆ ಇಲ್ಲಿ ಬರೆದು ಬಿಡೋಣ. 12 × 40. 40 ಎಷ್ಟಿದೆ? 12 ಸಲ ಇದೆ. ಓಕೆ, ಪ್ಲಸ್ ಅದಾದಮೇಲೆ ನೆಕ್ಸ್ಟು 50 ಎಷ್ಟಿದೆ ನೋಡೋಣ. 1 2 3 4 5 6 7 8 9 10. 10 ಸಲ 50 ಇದೆ. ಸೊ ಈಸಿಯಾಗಿ ನಾವು ಈ ಮೆಥಡಲ್ಲಿ ನಾವು ಗುಣಾಕಾರವನ್ನು ಮಾಡ್ಬೋದು. 12 4 48, 0ಗೆ 0, ಪ್ಲಸ್ 10 5 50, 0ಗೆ 0. ಸೊ 480 = ಪ್ಲಸ್ 500 ಎಷ್ಟಾಗುತ್ತೆ ಅಂದರೆ 980. ನೋಡಿ ಎಷ್ಟು ಒಂದು ನಿಮಿಷಕ್ಕಿಂತ ಬೇಗ ನಾವು ಈ ಒಂದು ಲೆಕ್ಕವನ್ನು ಮಾಡಿದ್ವಿ ಅಲ್ವಾ. ಸೊ ಬನ್ನಿ ನೆಕ್ಸ್ಟನ್ನು ನೋಡೋಣ. ಇಲ್ಲಿ ಯಾವ ರೀತಿಯಾಗಿದೆ ನೀವು ಕರೆಕ್ಟಾಗಿ ನೋಡಬಹುದು. ಸೊ 1 ಚುಕ್ಕೆಗಳಿದೆ. ಸೊ ಬನ್ನಿ, 1 ಡಾಟ್ ಎಷ್ಟಿದೆ ಅಂತ ಹೇಳಿಬಿಟ್ಟು ನೋಡೋಣ. 1 2 3 4 5 6 7 8 9 10 11 12 13 14 15 16 17 18 19 20 21 22 23 24 25 26 27 28 29 30 31 32 33 34 35 36 37 38 39 40 41 42 43 44 ಸಲ ಒಂದಿದೆ. ಸೊ ಅದನ್ನು ನಾವು ಏನು ಮಾಡೋಣ, ಈ ರೀತಿಯಾಗಿ ಬರೆಯೋಣ. 44 ಸಲ ಒಂದಿದೆ. ಪ್ಲಸ್ ಹಾಗಾದರೆ 5 ಚುಕ್ಕೆಗಳೆಷ್ಟಿದೆ? 1 2 3 4 5 6 7 8 9 10 11 12 13 14 15 16 17 18 19 20. 20 ಸಲ 5 ಚುಕ್ಕೆಗಳಿದೆ. ಸೊ ಇದನ್ನು ನಾವು ಮಾಡ್ಕೊಳ್ಳೋಣ. 44 × 1 44, ಪ್ಲಸ್ 2 5 10, ಇದಕ್ಕೆ 0ಗೆ 0. ಸೊ ಕೂಡಿಸಿದಾಗ 144 ಆಗುತ್ತೆ. ನೋಡಿದ್ರಾ ಎಷ್ಟು ಈಸಿಯಾಗಿ ನಾವು ಕಂಪ್ಲೀಟ್ ಈ ಒಂದು ಚೌಕದಲ್ಲಿರುವಂಥ ಚುಕ್ಕೆಗಳನ್ನು ಕೌಂಟ್ ಮಾಡಿದ್ವಿ. ಓಕೆ, ಫೈನ್. ನೆಕ್ಸ್ಟ್ ಇದೇ ರೀತಿ ನೆಕ್ಸ್ಟ್ ಪ್ಯಾಟರ್ನ್ ಸಹ ಕಂಟಿನ್ಯೂ ಆಗುತ್ತೆ. ನೀವು ನೋಡಬಹುದು 32 ಎಷ್ಟು ಸಲ ಇದೆ ಅಂತ ಹೇಳಿಬಿಟ್ಟು. ಸೊ ನೀವು ನೋಡಬಹುದು ಎಷ್ಟು ಸಲ ಇದೆ ಅಂತ ಅಂದರೆ 1 2 3 4 5 6 7 8 8 1 8 8 2 16 8 3 24 8 4 32 ಸಲ ನೀವು ಕೌಂಟ್ ಮಾಡ್ಬೋದು. 32 ಸಲ 32 ಇದೆ. ಸೊ ನಾನೆಲ್ಲಿ ಬರಿತೀನಿ, ಇಲ್ಲಿ ಮೇಲೂ ಬರೆದು ಬಿಡ್ತೀನಿ. 32 ಸಲ 32 ಇದೆ. ಪ್ಲಸ್ ಹಾಗಾದರೆ 64 ಎಷ್ಟು ಸಲ ಇದೆ? 1 2 3 3 1 3 3 9 3 4 12 13 14 15 16 ಸಲ 64 ಇದೆ. ಓಕೆ, ಇದನ್ನು ಗುಣಾಕಾರ ಮಾಡಿದಾಗ 32 × 32 1024, ಪ್ಲಸ್ 16 × 64 1024. ಓಕೆ, ಇವೆರಡನ್ನು ಕೂಡಿಸಿದಾಗ 2 0 4 8 ಆಗುತ್ತೆ ಉತ್ತರ. ಇದರ ಒಂದು ಉತ್ತರ. ಓಕೆ, ಫೈನ್. ನೆಕ್ಸ್ಟ್ ಈ ಚಿತ್ರವನ್ನು ನೋಡಿ. ಸೊ ಒಂದೊಂದು ಬಾಕ್ಸಲ್ಲಿ 3 3 ಇದೆ, ಒಂದೊಂದು ಬಾಕ್ಸಲ್ಲಿ 4 4 ಇದೆ. ಎಷ್ಟು ಬಾಕ್ಸ್ಗಳು ಇದೆ ಅಂತ ಹೇಳಿಬಿಟ್ಟು ನೋಡೋಣ. ಓಕೆ, 3 ಚುಕ್ಕೆ ಇರೋ ಎಷ್ಟಿದ್ದಾವೆ? 1 2 3 4 5 6 7 8 9 10 11 12 13 14. ಮತ್ತು ಇಲ್ಲಿ ಕೆಳಗಡೆನೂ ಇದೆ ನೋಡಿ, 14 15 16 17 17. 3 ಚುಕ್ಕೆ ಎಷ್ಟಿದೆ? 17 ಬಾಕ್ಸ್ ಇದೆ. ಓಕೆ, ನೆಕ್ಸ್ಟ್ 4 ಚುಕ್ಕೆ 1 2 3 4 5 6 7 8 9 10 11 12 13 14 15. ಕೆಳಗಡೆ 16 17 18 4 ಚುಕ್ಕೆ ಇದೆ. ಸೊ 17 3 51, 18 4 72. ಸೊ ಎರಡನ್ನು ಕೂಡಿಸಿದಾಗ 2 1 3 7 1 5 12 123 ಆನ್ಸರ್. ಸೊ ಓಕೆ, ಅದಾದಮೇಲೆ ನೆಕ್ಸ್ಟು ಹೀಗೆ ನೋಡ್ಕೊಂಡು ಹೋಗೋಣ. ಸೊ ಇದನ್ನು ನೀವು ಮಾಡ್ತೀರಾ ಅಂದ್ಕೊಂಡಿದ್ದೀನಿ. ಆದರೂ ಸಹ ಒಂದ್ಸಲಿ ಹೇಳಬೇಕು ಅಂತ ಅಂದರೆ ಬಹಳಷ್ಟು ಜನ ರಿಕ್ವೆಸ್ಟ್ ಮಾಡ್ತಾರೆ, ಒಂದು ಸಹ ಲೆಕ್ಕ ಬಿಡಬೇಡಿ, ಹಾಗೆ ಮಾಡಿ ಅಂತ ಹೇಳಿಬಿಟ್ಟು. ಈಸಿಯಾಗಿರೋದು ಬಿಟ್ಟಿರ್ತೇನೆ, ಬಟ್ ಆದರೂ ಸಹ ಇದನ್ನು ಮಾಡಿಬಿಡೋಣ. ಸೊ 25 ಎಷ್ಟಿದೆ? ಇಲ್ಲಿ ಒಂದಿದೆ. 25 ಬಾಕ್ಸು ಇಲ್ಲೊಂದಿದೆ. ಪ್ರತಿಯೊಂದು ಬಾಕ್ಸಲ್ಲಿ 1 2 3 4 5 6 ಇದೆ. 6 6 12 ಆಯಿತು, 25. ನೆಕ್ಸ್ಟು
12 ಮತ್ತು 25 ಇಲ್ಲಿದೆ. 12 13 14 15 16 16 ಮತ್ತು 25 17 18 19 20. ಇಲ್ಲಿ 25 ಆಯ್ತಲ್ವಾ, 20 ಆಯ್ತಲ್ವಾ. ನೆಕ್ಸ್ಟು ನೋಡೋಣ. 6 6 12 13 14 15 16 17 18 19 20. ಸೊ ಇಲ್ಲೂ ಮಧ್ಯಕ್ಕೆ ಸಿಕ್ಕಾಕೊಂಡಿದೆ ನೋಡಿ, ಇಲ್ಲೊಂದಿದೆ 21 22. ಓಕೆ, ಎಷ್ಟಿದೆ? 22 ಸಲ 25 ಇದೆ. ಸೊ ಇಲ್ಲಿ ಬರ್ಕೊಳ್ಳೋಣ. ಈಗ ನೆಕ್ಸ್ಟ್ 15 ಎಷ್ಟು ಸಲ ಇದೆ ಅಂತ ನೋಡೋಣ. 15 4 ಸಲ ನಾನು ಕೌಂಟ್ ಮಾಡಿ ಇಟ್ಕೊಂಡ್ಬಿಟ್ಟಿದ್ದೀನಿ. ನೀವು ಮತ್ತೊಂದು ಸಲ ಕ್ರಾಸ್ ಚೆಕ್ ಮಾಡಿ. 15 ಸಹ 22 ಸಲ ಇದೆ. ಓಕೆ, ಫೈನ್. ನೆಕ್ಸ್ಟು ಹಾಗಾದರೆ ನೆಕ್ಸ್ಟ್ ನಂಬರ್ ಯಾವುದಿದೆ? 35 ಇದೆ. 35 ಸಹ 22 ಸಲ ಇದೆ. ಓಕೆ, ಇದನ್ನು ನಾವು ಗುಣಿಸಿದಾಗ 22 × 25 ಮಾಡಿದಾಗ 550 ಬರುತ್ತೆ. ಪ್ಲಸ್ 15 × 22 ಮಾಡಿದಾಗ 330 ಬರುತ್ತೆ. ಪ್ಲಸ್ 35 × 22 ಮಾಡಿದಾಗ 770 ಬರುತ್ತೆ. ಓಕೆ, ಇದನ್ನೆಲ್ಲ ಕೂಡಿಸಿದಾಗ 1650 ಬರುತ್ತೆ. ಸೊ ಬೇಕಾದರೆ ನೀವು ಒಂದ್ಸಲಿ ಚೆಕ್ ಮಾಡ್ಕೊಳ್ಳಿ. ಓಕೆ, ಅದಾದಮೇಲೂ ಸಹ ನೆಕ್ಸ್ಟು ಯಾವ ನಂಬರ್ ಇದೆ ಅಂತ ಅಂದರೆ ಇಲ್ಲಿದೆ. ಯಾವುದು? ಇಲ್ಲಿ 120ಗಳಿದ್ದಾವೆ, 250 ಇದೆ. ಸೊ ಅದಕ್ಕೋಸ್ಕರ ನಾನು ಇಲ್ಲಿ ಬರೆದು ಬಿಡ್ತೀನಿ. 125 8 ಸಲ ಇದೆ, 18 ಸಲ ಇದೆ. ಓಕೆ, ಪ್ಲಸ್ 250 8 ಸಲ ಇದೆ. ಪ್ಲಸ್ 500 ಅನ್ನೋದು 4 ಸಲ ಇದೆ. ನೀವು ಒಂದು ಸಲ ಚೆಕ್ ಮಾಡ್ಕೊಳ್ಳಿ. 1000 ಅನ್ನೋದು 1 ಸಲ ಇದೆ. ಬರೀ 1 ಸಲ ಸೆಂಟ್ರಿಗಷ್ಟೇ ಇದೆ 1000. ಓಕೆ, ಇದನ್ನು ನಾನು ಗುಣಿಸಿದಾಗ, ಇವೆರಡನ್ನೂ ಸಹ ಗುಣಿಸಿದಾಗ 2250. ಇದನ್ನು ಗುಣಿಸಿದಾಗ 25 × 2000 ಆಗುತ್ತೆ. ಪ್ಲಸ್ 2000 ಆಯಿತು. 5 4 20, 2000 ಪ್ಲಸ್ 1000. ಓಕೆ, ಫೈನ್. ಇದನ್ನೆಲ್ಲ ಕೂಡಿಸಿದಾಗ 7250 ಆಯಿತು. ಓಕೆ, ಐ ಹೋಪ್ ನಿಮಗೆ ಕಾಣಿಸ್ತಾ ಇದೆ ಅಂದ್ಕೊಂಡಿದ್ದೀನಿ. ಸೊ ಮುಂದಕ್ಕೆ ಹೋಗೋಣ. ಏನಿದೆಯಪ್ಪ ಅಂತ ಅಂದರೆ ಒಂದು ಬಗೆಹರಿಯಾದ ರಹಸ್ಯ, ದಟ್ ಈಸ್ ಕೋಲಾರ್ಜ್ ಊಹೆ ಅಂತ ಕೊಟ್ಟಿದ್ದಾರೆ. ಏನಂತೆ? ಮುಂದಿನ ಶ್ರೇಣಿಗಳನ್ನು ಗಮನಿಸಿ. ಈ ಎಲ್ಲ ಶ್ರೇಣಿಗಳಿಗೆ ಒಂದೇ ನಿಯಮವನ್ನು ಅನ್ವಯಿಸಲಾಗಿದೆ ಅಂತೆ. ಸೊ ಕರೆಕ್ಟಾಗಿ ಅರ್ಥ ಮಾಡ್ಕೊಳ್ಳಿ, ತುಂಬ ಚೆನ್ನಾಗಿದೆ ಇದು ಕಾನ್ಸೆಪ್ಟು. ಸೊ ಇಲ್ಲಿ ಏನು ಅಂತ ಅಂದರೆ ಇಲ್ಲಿ ನೋಡ್ಬೋದು 12 ಇದೆ. ಕರೆಕ್ಟಾಗಿ ನೋಡ್ಕೊಳ್ಳಿ, ಒಂದು ಸ್ವಲ್ಪ ಝೂಮ್ ಮಾಡ್ತೇನೆ. ಈ ಎಲ್ಲ ಸಂಖ್ಯೆಗಳಿಗೂ ಇದೇ ಒಂದು ಮೆಥಡನ್ನು ಯೂಸ್ ಮಾಡಿರೋದು. 12 ಇದೆ. 12ರ ಅರ್ಧವನ್ನು ಮಾಡಿದ್ದಾರೆ. ಫಸ್ಟು ಅರ್ಧವನ್ನು ಮಾಡಿದ್ದಾರೆ, 6 ಬಂತು. 6ರ ಮತ್ತೆ ಅರ್ಧ ಮಾಡಿದ್ದಾರೆ, 3 ಬಂತು. ಎಲ್ಲಿವರೆಗೆ ಅರ್ಧ ಮಾಡಬೇಕು ಅಂತಂದರೆ ಬೆಸ ಸಂಖ್ಯೆ ಸಿಗುವವರೆಗೆ ಅರ್ಧ ಮಾಡಬೇಕು. ಹಾಗಾದರೆ ನಮಗಿಲ್ಲಿ ಬೆಸ ಸಂಖ್ಯೆ ಸಿಕ್ತು, ಇಲ್ಲಿ ಸಿಕ್ಕಿಲ್ಲ, ಹಾಗಾಗಿಬಿಟ್ಟು ಅರ್ಧ ಮಾಡ್ತಾ ಇದ್ವಿ. 3 ಸಿಕ್ತು. 3 ಸಿಕ್ಕ ತಕ್ಷಣ ಯಾವ ರೀತಿಯಾಗಿ ಮಾಡಬೇಕಪ್ಪ ಅಂತಂದರೆ, ಯಾವಾಗ ಬೆಸ ಸಂಖ್ಯೆ ಸಿಗುತ್ತೋ ಆ ಸಂಖ್ಯೆನ ನಾವು 3ರಷ್ಟು ಏರಿಸಬೇಕು, ಮತ್ತು ಅದಕ್ಕೆ 1ಅನ್ನು ಕೂಡಿಸ್ಬೇಕು. ಫಾರ್ ಎಕ್ಸಾಂಪಲ್ 3 ಇದೆಯಲ್ವಾ, 3ರಷ್ಟು ಏರಿಸಬೇಕು ಅಂತ ಅಂದರೆ 3 3 3 ಎಷ್ಟಾಯಿತು? 9 ಆಯಿತು. ಬಂದಿದ್ದ ಆನ್ಸರ್ಗೆ 1ಅನ್ನು ಕೂಡಿಸ್ಬೇಕು. ಓಕೆ, ಸೊ 1ಅನ್ನು ಕೂಡಿಸಿದ್ರೆ ಎಷ್ಟಾಯಿತು? ಆವಾಗ 10 ಬಂತು. ಅರ್ಥ ಆಯಿತಾ? ಸೊ 10 ಬಂದಾದಮೇಲೆ ಮತ್ತೆ ಸಮ ಸಂಖ್ಯೆ ಬಂತು, ಮತ್ತೆ ಅರ್ಧ ಮಾಡಿ 5 ಆಯಿತು. 5 ಅನ್ನೋದು ಮತ್ತೆ ಬೆಸ ಸಂಖ್ಯೆ. 5ಅನ್ನು ಮತ್ತೆ 3 ಸಲ ನಾವು 5ರಿಂದ 5ಅನ್ನು 3 ಸಲ ಗುಣಿಸಿದ್ರು ನಡೆಯುತ್ತೆ. 5 3 15 ಪ್ಲಸ್ 1 ಎಷ್ಟಾಯಿತು? 16 ಬಂತು. ಇದನ್ನು ಮತ್ತೆ ಸಮ ಸಂಖ್ಯೆ ಇದೆ, ಹಾಗಾಗಿಬಿಟ್ಟು ಡಿವೈಡ್ ಮಾಡಿದ್ವಿ, ಅರ್ಧ ಮಾಡಿದ್ವಿ. 8 8ಅನ್ನು ಮತ್ತೆ ಅರ್ಧ ಮಾಡಿದ್ವಿ, 4 ಬಂತು. 4ಅನ್ನು ಅರ್ಧ ಮಾಡಿದ್ವಿ, 2 2ಅನ್ನು ಮತ್ತೆ ಅರ್ಧ ಮಾಡಿದ್ವಿ, 1. ಲಾಸ್ಟ್ ಎಲ್ಲಿವರೆಗೆ 1 ಅನ್ನೋ ನಂಬರ್ ಬರುವವರೆಗೂ ಸಹ ನಾವು ಈ ಒಂದು ಸಂಖ್ಯಾ ಶ್ರೇಣಿಯನ್ನು ಮುಂದುವರಿಸ್ಕೊಂಡು ಹೋಗ್ತೀವಿ. ಸೊ ಓಕೆ, ಫೈನ್, ಅರ್ಥ ಆಗಿದೆ ಅಂದ್ಕೊಂಡಿದ್ದೀನಿ. ಸೊ ನೆಕ್ಸ್ಟ್ ನಂಬರ್ಸ್ಗಳು ಸಹ ಅದೇ ರೀತಿಯಾಗಿದೆ. ಬೇಕಾದರೆ ಒಂದ್ಸಲ ಹೇಳಿಬಿಡ್ತೇನೆ. 17 ಇದೆ, ಇದು ಬೆಸ ಸಂಖ್ಯೆ. 17 × 3 ಮಾಡೋಣ, 51 ಆಗುತ್ತೆ. 51ಕ್ಕೆ 1ಅನ್ನು ಕೂಡಿಸಿದ್ರೆ 52 ಆಯಿತು. ಬೇಕಾದರೆ ಇಲ್ಲಿ ಬರ್ದು ತೋರಿಸ್ಲಾ? 17 × 3, 17 ಬೆಸ ಸಂಖ್ಯೆ ಇರೋದ್ರಿಂದ 3ರಿಂದ ಗುಣಿಸಿ. 3 7 21, 2 3 1 3, 51. 51ಕ್ಕೆ 1 ಕೂಡಿಸಿದ್ರೆ 52. ಓಕೆ, ಬಂದ ಉತ್ತರಕ್ಕೆ 1ಅನ್ನು ಕೂಡಿಸ್ಬೇಕು. 52 ಬಂತು, ಇದು ಸಮ ಸಂಖ್ಯೆ. ಇದನ್ನು ಅರ್ಧ ಮಾಡಿದ್ವಿ, 26 ಆಯಿತು. 26ಅನ್ನು ಅರ್ಧ ಮಾಡಿದ್ವಿ, 13 ಆಯಿತು. ಮತ್ತೆ 13ಅನ್ನು ನಾವೇನು ಮಾಡಬೇಕಪ್ಪ ಅಂತಂದರೆ 3 ಸಲ ಗುಣಿಸಿ 39 ಪ್ಲಸ್ 1ಅನ್ನು ಮಾಡಬೇಕು, 40 ಸಿಕ್ತು. 40 ಸಮ ಸಂಖ್ಯೆ, ಅರ್ಧ ಮಾಡಿದ್ವಿ, ಮತ್ತೆ ಅರ್ಧ ಮಾಡಿದ್ವಿ. ಇಲ್ಲಿ ಮತ್ತೆ ಬಂದಾಗ 15 ಪ್ಲಸ್ 1, 5 3 15 ಅಲ್ವಾ, 16. ಮತ್ತೆ
ಇದು ಕಂಟಿನ್ಯೂ ಆಯಿತು. ಸೊ ಈ ರೀತಿಯಾಗಿ ಯಾವುದೇ ನಂಬರನ್ನು ನಾವು ಸ್ಟಾರ್ಟ್ ಮಾಡಿದ್ವಿ ಅಂತ ಅಂದರೆ ಸೊ ಅದನ್ನು ಈ ರೀತಿಯಾಗಿ ನಾವು ಕೌಂಟ್ ಮಾಡ್ಕೊಂಡು ಹೋದರೆ ಅದನ್ನು ನಾವು ಕೊಲಾಡ್ಜ್ ಊಹೆ ಅಂತ ಹೇಳ್ತಾರೆ. ಸೊ ಮೇಲಿನ ಎಲ್ಲ ಇದನ್ನು ಹೇಳ್ಬೋದು. ಶ್ರೇಣಿಗಳ ಅಂತಿಮ ಸಂಖ್ಯೆ ಒಂದಾಗಿದೆ. ಗಮನಿಸಿ, 1937ರಲ್ಲಿ ಜರ್ಮನ್ ಗಣಿತಜ್ಞ ಲೋಥರ್ ಕೊಲಾಡ್ಜ್ ಅವರು ನೀವು ಯಾವುದೇ ಪೂರ್ಣ ಸಂಖ್ಯೆಯಿಂದ ಪ್ರಾರಂಭಿಸಿದ್ರೆ, ಯಾವುದೇ ನೀವು ಪೂರ್ಣ ಸಂಖ್ಯೆ ತಗೊಳ್ರಿ, ಅದನ್ನು ಪ್ರಾರಂಭಿಸಿದರೂ ಈ ಶ್ರೇಣಿಯ ಕೊನೆಯಲ್ಲಿ ಯಾವಾಗಲೂ ಒಂದನ್ನು ಪಡೆಯುತ್ತೀರಿ ಅನ್ನೋದನ್ನು ಊಹಿಸಿದ್ರಂತೆ. ಇಂದಿನವರೆಗೂ ಸಹ ಅನೇಕ ಗಣಿತಜ್ಞರು ಈ ಹೇಳಿಕೆಯ ಬಗ್ಗೆ ಇದನ್ನು ತಪ್ಪು ಅಂತ ಹೇಳಿಬಿಟ್ಟು ಮಾಡೋಕ್ಕೆ ಬಹಳಷ್ಟು ಪ್ರಯತ್ನ ಪಟ್ಟರೂ ಸಹ ಅದು ಆಗ್ತಾ ಇಲ್ಲ. ಸೊ ಕೊಲಾಡ್ಜ್ ಅವರ ಊಹೆ ನಿಜವೇ ಎಂಬುದು ಬಗೆಹರಿಯದ ಒಂದು ಸಮಸ್ಯೆಯಾಗಿ ಉಳಿದಿದೆ ಅಂತೆ. ಸೊ ನೀವು ಸಹ ಇದನ್ನು ಊಹೆಯನ್ನು ಕಂಟಿನ್ಯೂ ಮಾಡ್ಬೋದು. ಯಾವುದಾದ್ರೂ ಒಂದು ಪೂರ್ಣಾಂಕ, ಒಂದು ಪೂರ್ಣ ಸಂಖ್ಯೆಗಳನ್ನು ತಗೊಂಡು ಈ ರೀತಿಯಾಗಿ ಮಾಡ್ಕೊಂಡು ಒಂದೇ ಒಂದು ಏನಪ್ಪ ಅಂತ ಅಂದರೆ ಸಮಸಂಖ್ಯೆ ಇದ್ದರೆ ಅರ್ಧ ಮಾಡ್ಕೊಂಡು ಹೋಗಿ, ಒಂದು ವೇಳೆ ಬೆಸ ಸಂಖ್ಯೆ ಬಂತ ಅಂದರೆ ಅದನ್ನು 3ರಿಂದ ಗುಣಿಸಿ ಒಂದನ್ನು ಕೂಡಿಸಿ ಮಾಡ್ಕೊಂಡು ಹೋಗಿ. ಓಕೆ, ನೆಕ್ಸ್ಟ್ 3.11 ಸರಳ ಅಂದಾಜು. ಕೆಲವೊಮ್ಮೆ ನಮಗೆ ವಸ್ತುಗಳ ಅಂದಾಜು ಅಂತ ಅಂದ ತಕ್ಷಣ ಗೊತ್ತಾಯಿತು ಏನಪ್ಪ ಅಂತಂದರೆ ನಿಖರವಾದ ಬೆಲೆ ಇಲ್ಲ, ಅಂದಾಜು ಮಾಡ್ತಾ ಇರೋದು, ಊಹೆ ಮಾಡ್ತಾ ಇರೋದು. ಓಕೆ, ಸೊ ನಿಖರವಾದ ಬೆಲೆ ಇಲ್ಲ. ಓಕೆ, ಎಣಿಕೆ ತಿಳಿಯಿರುವುದಿಲ್ಲ ಅಥವಾ ಅಗತ್ಯವಿರುವುದಿಲ್ಲ ಮತ್ತು ಇಂತಹ ಸಂದರ್ಭದಲ್ಲಿ ಅಂದಾಜು ಬೆಲೆ ಸಾಕಾಗುತ್ತೆ. ಉದಾಹರಣೆಗೆ, ನಿಮ್ಮ ಶಾಲೆಯ ಮುಖ್ಯ ಶಿಕ್ಷಕರು ಶಾಲೆಯಲ್ಲಿ ದಾಖಲಾದ ವಿದ್ಯಾರ್ಥಿಗಳ ಸಂಖ್ಯೆಯನ್ನು ನಿಖರವಾಗಿ ತಿಳಿದಿರಬಹುದು, ಹೌದಲ್ವಾ? ಆದರೆ ನಿಮಗೆ ಅಂದಾಜಿಸಿದರೆ ಸಂಖ್ಯೆ ಮಾತ್ರ ತಿಳಿದಿರಬಹುದು. ನಿಮ್ಮ ಶಾಲೆಯಲ್ಲಿ ಎಷ್ಟು ವಿದ್ಯಾರ್ಥಿಗಳು ಇದ್ದಾರೆ? 150, 400, 1000ನ? ಸೊ ಈ ರೀತಿಯಾಗಿ ಪರೋಮಿತಾಳ ತರಗತಿ ವಿಭಾಗದಲ್ಲಿ 32 ಮಕ್ಕಳಿದ್ದಾರೆ. ಆಕೆಯ ತರಗತಿಯ ಇತರ 2 ವಿಭಾಗದಲ್ಲಿ 29 ಮತ್ತು 35 ಮಕ್ಕಳಿದೆ. ಆದ್ದರಿಂದ ಅವಳು ತನ್ನ ತರಗತಿಯಲ್ಲಿನ ಮಕ್ಕಳ ಸಂಖ್ಯೆ ಸುಮಾರು ಅನ್ನೋ ಪದ ಅಪ್ರಾಕ್ಸಿಮೇಟ್ಲಿ ಅಂತ ಹೇಳ್ತೀವಿ ಇಂಗ್ಲೀಷಲ್ಲಿ. ಸುಮಾರು ನಾವು 100 ಅಂತ ಹೇಳಿಬಿಟ್ಟು ಅಂದಾಜಿಸ್ತಾಳೆ ಇರಬಹುದು. ಸಡನ್ನಾಗಿ ನಮ್ಮ HMಗಳಿಗೆ ಅಥವಾ ತರಗತಿ ಟೀಚರ್ಸಿಗೆ ಅಥವಾ ಶಾಲೆಯ ಶಿಕ್ಷಕರಿಗಷ್ಟೇ ಎಕ್ಸಾಕ್ಟ್ ಶಾಲೆಯಲ್ಲಿ ಎಷ್ಟು ಜನ ಮಕ್ಕಳಿದ್ದಾರೆ ಅಂತ ಹೇಳ್ಬಿಟ್ಟು ಹೇಳಿ. ಬಟ್ ನಮಗೆ ಜಾಸ್ತಿ ಅಂತಂದರೆ ಎಷ್ಟಿರುತ್ತೆ ಮಕ್ಕಳಿಗೆ ಅಂತ ಅಂದರೆ ನಮ್ಮ ತರಗತಿಯಲ್ಲಿ ಎಷ್ಟು ಜನ ಇದ್ದಾರೆ ಅಂತ ಹೇಳ್ಬಿಟ್ಟು ಹೇಳ್ಬೋದು. ಬಟ್ 3 ಸೆಕ್ಷನಿಂದ ಸೇರಿ ಅಥವಾ ಇಡೀ ಶಾಲೆಯಲ್ಲಿ ಎಷ್ಟು ಮಕ್ಕಳು ಇರ್ಬೋದು ಅನ್ನೋದನ್ನು ನಾವು ಅಂದಾಜು ಮಾಡಿ ಹೇಳ್ತೇವೆ. ಓಕೆ, ಅದನ್ನು ನಾವು ಅಂದಾಜು ಅಂತ ಹೇಳ್ತೀವಿ. ಇಲ್ಲೂ ಸಹ ಅಂದಾಜಿಗೆ ರಿಲೇಟೆಡ್ ಆಗಿ ಲೆಕ್ಕಾಚಾರ ಮಾಡಿಯನ್ನು ಕೊಟ್ಟಿದ್ದಾರೆ. ಸೊ ಬನ್ನಿ ನೋಡೋಣ. ನಾವು ಕೆಲವು ಸರಳ ಅಂದಾಜುಗಳನ್ನು ಮಾಡೋಣ. ಇದು ಒಂದು ಮೋಜಿನ ಅಭ್ಯಾಸವಾಗಿದೆ ಮತ್ತು ನಮ್ಮ ಸುತ್ತಮುತ್ತಲಿನ ಬಗೆಯ ಸಂಖ್ಯೆಗಳನ್ನು ತಿಳಿದುಕೊಳ್ಳಲು ವಿನೋದಮಯವಾಗಿದೆ ಎಂಬುದನ್ನು ನೀವು ಕಂಡುಕೊಳ್ಳುವಿರಿ. ಇಲ್ಲಿ ಕಂಪ್ಲೀಟ್ ಆಗಿ ಅಂದಾಜೇ ಇರೋದು. ಓಕೆ, ಮುಂದಿನ ಸಂದರ್ಭದಲ್ಲಿ ನೀವು ನಡೆಯುವ ಸಂಖ್ಯೆಗಳನ್ನು ತಿಳಿಸಿ. ಸೊ ನೀವು ಎಷ್ಟು ಹೆಜ್ಜೆಗಳನ್ನು ಇಡ್ತೀರಾ? ಒಂದು ಹೆಜ್ಜೆ ಆದಮೇಲೆ ನೆಕ್ಸ್ಟ್ ಹೆಜ್ಜೆ. ಓಕೆ, ನೀವು ಕುಳಿತಿರುವ ಸ್ಥಳದಿಂದ ತರಗತಿಯ ಬಾಗಿಲಿಗೆ ಎಷ್ಟಿರ್ಬೋದು? ನೀವು ಕುಳಿತಿರೋದು, ನೀವು ಫ್ರಂಟ್ ಸೀಟಲ್ಲಿ ಕೂತ್ಕೊಂಡಿದ್ರೆ, ಫ್ರಂಟ್ ಬೆಂಚಲ್ಲಿ ಕೂತ್ಕೊಂಡ್ರೆ ಬೇಗ ರೀಚ್ ಆಗ್ತೀರಾ ಬಾಗಿಲಿಗೆ. ಹಿಂದಿನ ಬೆಂಚಲ್ಲಿ ಕೂತ್ಕೊಂಡಿದ್ರೆ ಸ್ವಲ್ಪ ಸ್ಟೆಪ್ಸ್ ಜಾಸ್ತಿ ಆಗುತ್ತೆ. ಸೊ ನೀವು ಟ್ರೈ ಮಾಡಬೇಕು. ನಾನು ಫಾರ್ ಎಕ್ಸಾಂಪಲ್ ಹಾಕ್ತೇನೆ. ಫ್ರಂಟಲ್ಲಿ ಕೂತ್ಕೊಂಡಾಗ 10ರಿಂದ 15 ಹೆಜ್ಜೆಗಳು. ಓಕೆ, ಇದನ್ನು ನೀವು ಮಾಡಬೇಕು. ಈ ಆನ್ಸರನ್ನು ಕಾಪಿ ಮಾಡಿಬಿಡಿ. ನೀವು ಕುತ್ಕೊಂಡಿದ್ದ ಜಾಗದಿಂದ ನಿಮ್ಮ ಬಾಗಿಲೂರಿಗೆ ನಿಮ್ಮ ಹೆಜ್ಜೆಗಳನ್ನು ಹಿಡಿ. ಯಾವ ರೀತಿಯಾಗಿ ಹೆಜ್ಜೆ ಇಡೋದು ಅಂತ ಹೇಳ್ತಿದ್ದೀನಿ. ಒಂದು ಹೆಜ್ಜೆ ಇಟ್ಟು ಕರೆಕ್ಟಾಗಿ ಅದಕ್ಕೆ ತಾಕ್ಕೊಂಡೆ ಇನ್ನೊಂದು ಹೆಜ್ಜೆ ಇಡಬೇಕು. ಸೊ ದೂರ ಇಡೋದಲ್ಲ. ಸೊ ಈ ರೀತಿಯಾಗಿ ಹೆಜ್ಜೆ ಇಡಬೇಕು. ಓಕೆ, ಫೈನ್. ನೆಕ್ಸ್ಟ್ ಕ್ವಶನ್. ಶಾಲೆಯ ಮೈದಾನವನ್ನು ಸುತ್ತಲು ಎಷ್ಟು ಹೆಜ್ಜೆಗಳು ಬೇಕಾಗುತ್ತೆ? ಒಬ್ರದ್ದೇ ಕಾಪಿ ಮಾಡಬೇಡಿ. ಒಬ್ಬೊಬ್ಬರು ಕಾಲಿನ ಒಂದು ಅಳತೆ ಚೇಂಜ್ ಇರುತ್ತೆ. ಸೊ ನಾನಿಲ್ಲಿ 100ರಿಂದ 150 ಹೆಜ್ಜೆಗಳು ಅಂತ ಹೇಳ್ತೀನಿ. ಓಕೆ, ಸೊ ನಮ್ಮ ಒಂದು ಆಟದ ಮೈದಾನ ಇಷ್ಟಿದೆ. ನಿಮ್ಮ ಆಟದ ಮೈದಾನನ ನೀವು ತಿರುಗಿ ಬರಬೇಕು. ನಿಮ್ಮ ತರಗತಿಯ ಬಾಗಿಲಿನಿಂದ ಶಾಲೆ ಗೇಟ್ವರೆಗೆ ಎಷ್ಟಿದೆ? ಸೊ ಅದೂ ಅಷ್ಟೇ ಇದೆ. 100ರಿಂದ 150 ಹೆಜ್ಜೆಗಳು. ಸರಿ ಸುಮಾರು ಅಲ್ಲ, ಇಲ್ಲಿ ನೀವು ಕರೆಕ್ಟಾಗಿ ಹೆಜ್ಜೆಗಳನ್ನು ಎಣಿಸ್ಕೊಂಡು ಬಂದೇ ಬರೀಬೇಕು. ಓಕೆ, ನೆಕ್ಸ್ಟ್ ನಿಮ್ಮ ಶಾಲೆಯಿಂದ ನಿಮ್ಮ ಮನೆಗೆ ಎಷ್ಟಿರ್ಬೋದು? ಸೊ ಹತ್ತಿರ ಇದ್ದರೆ 500ರಿಂದ 1000 ಹೆಜ್ಜೆಗಳು. ದೂರ ಇದ್ದರೆ ಹೆಜ್ಜೆಗಳನ್ನು ಎಣಿಸ್ಕೊಂಡು ಹೋಗಿ ಬಂದು ಬರೀರಿ. ಓಕೆ, ಫೈನ್. ನೆಕ್ಸ್ಟ್, ನಿಮ್ಮ ಕಣ್ಣುಗಳನ್ನು ನೀವು ಎಷ್ಟು ಬಾರಿ ಮಿಟುಕಿಸ್ತೀರಾ ಅಥವಾ ಎಷ್ಟು ಬಾರಿ ಉಸಿರಾಡ್ತೀರಾ ಅನ್ನೋದನ್ನು ಬರಿಬೇಕಂತೆ. ಓಕೆ, ಫೈನ್. ಇನ್ನು ಒಂದು ನಿಮಿಷದಲ್ಲಿ ಎಷ್ಟು ಸಲ ನೀವು ಕಣ್ಣನ್ನು ಮಿಟುಕಿಸ್ತೀರಾ ಅಂತಂದರೆ, ರೆಪ್ಪೆಯನ್ನು ಬಡಿತೀರಾ ಅಂದರೆ 15ರಿಂದ 20 ಬಾರಿ. ಓಕೆ, ಅದೇ ನೀವು ಎಷ್ಟು ಸಲ ಉಸಿರಾಡ್ತೀರಾ ಅಂತಂದರೆ 12ರಿಂದ 16 ಬಾರಿ. ಓಕೆ, ನೆಕ್ಸ್ಟ್, 1 ಗಂಟೆಯಲ್ಲಿ 900ರಿಂದ 1000ವರೆಗೆ. ಅದೇ ಬ್ರೀತಿಂಗು, ಉಸಿರಾಡೋದು 120ರಿಂದ 960 ಅಂತ ಹೇಳ್ಬೋದು. ಹಾಗಾದರೆ ಒಂದು ದಿನದಲ್ಲಿ ಇಂಟು 24 ಮಾಡ್ಕೊಂಡು ಹೋದರೆ ಆಯಿತು 20,000. 14,000ದಿಂದ 20,000. ಸೊ ಅದೇ ಉಸಿರಾಟ ಎಷ್ಟಿರುತ್ತೆ ಅಂತ ಅಂದರೆ 17,000ದಿಂದ 24,000.
ಓಕೆ, ಹಾಗಾದರೆ ನೆಕ್ಸ್ಟ್ ಕ್ವಶನ್ ನೋಡೋಣ. ಕೆಲವು ಸಾವಿರ ಸಂಖ್ಯೆಯಲ್ಲಿ ಇರುವ 10,000ಕ್ಕಿಂತಲೂ ಹೆಚ್ಚಿನ ಸಂಖ್ಯೆಯಲ್ಲಿರುವ ನಿಮ್ಮ ಸುತ್ತಲಿನ ಕೆಲವು ವಸ್ತುಗಳನ್ನು ಹೆಸರಿಸಿ. ಓಕೆ, ಹಾಗಾದರೆ ನಿಮ್ಮ ಸುತ್ತಲಿನ ಹೆಸರುಗಳನ್ನು ಹೆಸರಿಸಬೇಕಂತೆ. ಸೊ ಬನ್ನಿ ನೋಡೋಣ ಹೇಗೆ. 3ನೇ ಕ್ವಶನ್ ಒಂದು ಬರಿತೀನಿ ಇಲ್ಲಿ. ಸೊ ಮೊದಲನೇದಾಗಿ ಕೆಲವು ಸಾವಿರಗಳಲ್ಲಿ ಯಾವುದಿದೆ ಅಂತ ಅಂದರೆ ಸೊ 1000 ಪಾರ್ಟಿಕಲ್ಸಲ್ಲಿ 1000 ಒಂದು ಹೆಸರಲ್ಲಿ ಏನಿರ್ಬೋದಪ್ಪ ಅಂತಂದರೆ, ನಾನು ಒಂದು ಬಟ್ಟಲಿನಲ್ಲಿ ತೆಗೆದುಕೊಂಡ ಕಾಳುಗಳು, ರಾಗಿ, ಅಕ್ಕಿ, ಚಿಕ್ಕ ಚಿಕ್ಕ ಕಾಳುಗಳು, ಸೊ ಧಾನ್ಯಗಳು. ಓಕೆ, ಕಾಳುಗಳು ಅಂತ ಅಂದರೆ ಕಾಳುಗಳನ್ನು ಸಹ ಚಿಕ್ಕ ಕಾಳುಗಳನ್ನು ನೀವು ತೊಗೊಂಡ್ರೆ ಅದನ್ನು ಕೌಂಟ್ ಮಾಡಿದ್ರೆ ಒಂದು 1000ದವರೆಗೆ ಸಿಗುತ್ತೆ. ಅಥವಾ ಒಂದು 1000ದವರೆಗೆ ಕೌಂಟ್ ಬರಬೇಕಲ್ವಾ. ಸೊ ಏನು ತೊಗೊಬೋದಪ್ಪ ಅಂತಂದರೆ ಅದನ್ನು ಸಹ ಬಟ್ಟಲಲ್ಲಿ ತೊಗೊಳ್ಳೋಣ. ಒಂದು ಬಟ್ಟಲಿನಲ್ಲಿ ತೆಗೆದುಕೊಂಡ, ಅಥವಾ ಒಂದು ಮುಷ್ಟಿ, ಕಂಪ್ಲೀಟ್ ಮುಷ್ಟಿ, ಸೊ ಕಂಪ್ಲೀಟ್ ಹಿಡಿ ಅಂತ ಹೇಳ್ಬೋದು. ಇದು ಕಂಪ್ಲೀಟ್ ಹಿಡಿಯಲ್ಲಿ ತೆಗೆದುಕೊಂಡ ಮಣ್ಣಿನಲ್ಲಿರುವ ಚಿಕ್ಕ ಕಲ್ಲುಗಳ ಸಂಖ್ಯೆ. ಓಕೆ, ಫೈನ್. ಇದು 1000ದಲ್ಲಿ ಬಂತು. ಓಕೆ, ನೆಕ್ಸ್ಟು 10,000ಕ್ಕಿಂತಲೂ ಹೆಚ್ಚಿನ ಸಂಖ್ಯೆಯಲ್ಲಿ ಇರುವ ನಿಮ್ಮ ಸುತ್ತಲಿನ. ಹಾಗಾದರೆ ಈಗ 10,000ಕ್ಕಿಂತ ಹೆಚ್ಚಿರಬೇಕು. ಸೊ ಅದಕ್ಕೋಸ್ಕರ ಏನು ಬರೀತೀರಾ ಅಂತಂದರೆ 10,000 ಅಂತಂದರೆ ಇದು ಏನೇ ಆಯಿತು, ಈಗ ಇದನ್ನು ಬಿ ಬರೀತಿದ್ದೀನಿ. ಸೊ ಒಂದು ಮರದಲ್ಲಿರುವ ಒಂದು ಎಲೆಗಳ ಸಂಖ್ಯೆ, ಮರದಲ್ಲಿರುವ ಎಲೆಗಳ ಸಂಖ್ಯೆ ತಗೊಳ್ಳೋಣ. ಓಕೆ, ಆಮೇಲೆ ಇನ್ನೂ 10,000 ಅಂತಂದರೆ ಇನ್ನೊಂದು ಎಕ್ಸಾಂಪಲ್ ತೊಗೊಳ್ಬೇಕು ಅಂತಂದರೆ ಏನು ತೊಗೊಳ್ಳೋಣ, ಒಂದು ಲೈಬ್ರರಿಯಲ್ಲಿರುವ ಪುಸ್ತಕಗಳ ಸಂಖ್ಯೆ. ಓಕೆ, ನಮ್ಮ ಸ್ಕೂಲ್ ಲೈಬ್ರರಿಲಿ ಆ್ಯಕ್ಚುಲಿ ನಿಯರ್ ಆಗಿ 10,000 ಚಿಲ್ಲರೆ ಬುಕ್ಸ್ ಇದ್ದಾವೆ. ಸೊ ಹಾಗಾಗ್ಬಿಟ್ಟು ನಾವು ಲೈಬ್ರರಿಯ ಒಂದು ಪುಸ್ತಕಗಳ ಸಂಖ್ಯೆ 10,000ಕ್ಕಿಂತ 10,000ಕ್ಕಿಂತ ಜಾಸ್ತಿ ಇದೆ. ಸೊ ಲೈಬ್ರರಿ ಅಂದ ತಕ್ಷಣ ಅಷ್ಟಾದರೂ ಬುಕ್ಸ್ ಇದ್ದೇ ಇರುತ್ತಲ್ವಾ. ಸೊ ಇಲ್ಲಿವರೆಗೆ ನಾವು ಇದನ್ನು ಕಂಪ್ಲೀಟ್ ಮಾಡಿದ್ದೀವಿ. ನೆಕ್ಸ್ಟು ಸಹ ಇದರೊಳಗಡೆ ಏನೂ ಇಲ್ಲ, ಉತ್ತರವನ್ನು ಅಂದಾಜು ಮಾಡಿ ಅನ್ನೋದಿದೆ. ನೆಕ್ಸ್ಟ್ ವೀಡಿಯೋದಲ್ಲಿ ನಾವು ಇದನ್ನು ಕಂಪ್ಲೀಟ್ ಮಾಡೋಣ. ಅದಾದಮೇಲೆ ನೆಕ್ಸ್ಟ್ ಒಂದೇ ಒಂದು ಲೆಕ್ಕಾಚಾರ ಮಾಡಿ ಅನ್ನೋ ಉಳಿಯುತ್ತೆ. ಸೊ ಅದನ್ನು ನೆಕ್ಸ್ಟ್ ವೀಡಿಯೋದಲ್ಲಿ ನೋಡೋಣಂತೆ. ಥ್ಯಾಂಕ್ ಯು ಫ್ರೆಂಡ್ಸ್. ಐ ಹೋಪ್ ನಿಮಗೆ ನನ್ನ ವೀಡಿಯೋ ಇಷ್ಟ ಆಗಿದೆ ಅಂದ್ಕೊಂಡಿದ್ದೀನಿ. ಥ್ಯಾಂಕ್ ಯು ಸೋ ಮಚ್.